ಹಾಯ್ ಎಲ್ಲರಿಗೂ. ನಮ್ಮನೇಲಿ ಇವತ್ತು ಹಳ್ಳಿ ಸ್ಟೈಲಲ್ಲಿ ಉಪ್ಸಾರು ಮುದ್ದೆ ಹೇಗೆ ಮಾಡೋದಂತ ನಾನು ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ. ನಾನು ಹಳ್ಳಿ ಸ್ಟೈಲಲ್ಲೇ ಹಳ್ಳಿಯಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ. ಈಗ ಒಂದು ಕಪ್ ಆಗಷ್ಟು ನಾನು ಹೆಸರು ಕಾಳು ಹಾಕ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ. ಹೆಸರು ಕಾಳು ಹಾಕೊಂಡ ನಂತರ ಅದೇ ಕಪ್ ಅಳತೆಗೆ ತೆಗರಿ ಬೇಳೆ ಹಾಕ್ಕೊತಾ ಇದ್ದೀನಿ. ತೆಗರಿ ಬೇಳೆ ಹಾಕಿದ ನಂತರ ಅವು ಎರಡನ್ನು ತೊಳೆದು ಬೇಳೆಗಳು ತೊಳೆದು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿ ಸ್ಟವ್ ಹಚ್ಚಿ ಪ್ಲೇಟ್ ಮುಚ್ಚಬೇಕು ಬೇಳೆ ಬೇಯೋಕ್ಕೆ. ಈಗ ನಾನು ಏನೆಲ್ಲ ಸಾಮಗ್ರಿಗಳು ಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು 2 ಈರುಳ್ಳಿ, 3 ಬೆಳ್ಳುಳ್ಳಿ, 2 ಟೊಮೊಟೊ, ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಈಗ ಜೀರಿಗೆ ಮೆಣಸು ಒಂದು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಇವಾಗ ಮೆಂತ್ಯ ಒಂದು ಅರ್ಧ ಸ್ಪೂನ್ ಆಗಷ್ಟು. ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ ನಂತರ ಈಗ ಸಬ್ಬಕ್ಕಿ ಅರವಿ ಸೊಪ್ಪು ಕ್ಲೀನ್ ಮಾಡಿಕೊಂಡು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು 2 ಸರಿ ತೊಳೆದು ಅದನ್ನು ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ, ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ. ಈಗ ಪಾತ್ರೆ ಬೇಳೆ ಬೇಯಕ್ಕೆ ಇಟ್ಟಿದ್ದೀನಿ ಪ್ಲೇಟ್ ಮುಚ್ಚಿ. ಈಗ ಬೇಳೆ ಬೇಯ್ತಾ ಇರೋ ಒಳಗಡೆ ಈಗ ನಾನು ಬೇಳೆ ಒಂದು ರೌಂಡ್ ಬೆಂದಿದೆ. ಈಗ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಪ್ಲೇಟ್ ಮುಚ್ಚಬೇಕು. ಪ್ಲೇಟ್ ಮುಚ್ಚಿದ ನಂತರ ಈ ಕಡೆ ಸ್ಟವ್ ಹಚ್ಚಿ ಒಂದು ಸೈಡಲ್ಲಿ ನಾವು ಇದೇ ಥರ ತುಂಬ ಚೆನ್ನಾಗಿ ಹಳ್ಳಿಯಲ್ಲಿ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡ್ತೀವಿ. ಮತ್ತು ನಾವು ಕೊಬ್ಬರಿ ಎಲ್ಲ ಹಾಕಲ್ಲ ಬಸ್ಸಾರಿಗೆ. ನಮ್ಗೆ ಇದೇ ಥರ ಇಷ್ಟ ಆಗುತ್ತೆ. ಈ ಥರ ಸಾಂಬಾರು ಮಾಡೋದ್ರಿಂದ ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ. ಈಗ ಈ ಕಡೆ ಸೈಡಲ್ಲಿ ಒಂದು ಚಿಕ್ಕದಾದ ತವ ಇಟ್ಟು ಸ್ವಲ್ಪ ಒಣಮೆಣಸಿನ್ಕಾಯಿ ಹುರ್ಕೊಳ್ಳೋಕೆ ಹಾಕ್ಕೊತಾ ಇದ್ದೀನಿ. ಈಗ ಹುರ್ಕೊಂಡ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕಿದ ನಂತರ ಈಗ ಮೆಂತ್ಯ ಒಂದು ಸ್ವಲ್ಪ, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರ್ಕೊಬೇಕು ಇಷ್ಟನ್ನು. ಈಗ ಹುರಿದ ನಂತರ ಈಗ ಈರುಳ್ಳಿ ಹಾಕ್ಕೊಂತೀನಿ. ಒಂದು ಈರುಳ್ಳಿ ಆಗಷ್ಟು ಹಾಕೊಂಡ ನಂತರ ಈಗ ಈರುಳ್ಳಿ ಸ್ವಲ್ಪ ಹುರಿದ ನಂತರ ಇಷ್ಟು ಹುರ್ಕೊಂಡ ನಂತರ ಈಗ ಜೀರಿಗೆ ಮೆಣಸು ಹಾಕ್ಕೊಂತೀನಿ. ಆಯಿಲ್ ಜಾಸ್ತಿ ಹಾಕಂಗಿಲ್ಲ ಈ ತರ ಹುರ್ಕೊಳ್ಳೋಕ್ಕೆ. ಈಗ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು, 1.5 ಸ್ಪೂನ್ ಆಗಷ್ಟು ಹಾಕ್ಕೊಬೇಕು. ಜೀರಿಗೆ ತುಂಬ ರುಚಿಯಾಗಿರುತ್ತೆ. ಅರ್ಧ ಸ್ಪೂನ್ ಆಗಷ್ಟು ಮೆಣಸುಗಳು ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋಂಗೆ ಸ್ವಲ್ಪ ಹುರ್ಕೊಬೇಕು, ಕಲರ್ ಬರೋಂಗೆ. ಈಗ ಹುರಿದಿದ್ದಾಗಿದೆ. ಈ ಕಡೆ ಸ್ಟವ್ ಆಫ್ ಮಾಡ್ಕೊತೀನಿ. ಆಫ್ ಮಾಡ್ಕೊಂಡ ನಂತರ ಈಗ 2 ಟೊಮೊಟೊ ತೊಳೆದ ನಂತರ ಈ ಥರ ಕ್ಲೀನ್ ಮಾಡಿ ಚೆಕ್ ಮಾಡಿ ಹಾಕಬೇಕು. ಈ ಥರ ಬೇಯಕ್ಕೆ ಇಟ್ಕೊಬೇಕು. ಟೊಮೆಟೊ ಎಲ್ಲ ಬೇಯಿಸ್ಕೊಬೇಕು, ಸೊಪ್ಪು ಒಳಗಡೆ ಹಾಕಿ ಬೇಯಿಸ್ಕೊಬೇಕು. ಇನ್ನೊಂದು ಸೈಡು ನಾನು ಹುಣಸೆಹಣ್ಣು ಒಂದು ಸ್ವಲ್ಪ ಒಂದು ಬಟ್ಲಲ್ಲಿ ನೆನೆಸ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನೆನೆಸ್ಕೊಂಡಿದ್ದೀನಿ. ಈ ಬೇಳೆ ಕುಕ್ಕರಲ್ಲೆಲ್ಲ ಈ ಥರ ಕುಕ್ಕರಲ್ಲಿ ಮಾಡಬಾರ್ದು. ಉಪ್ಸಾರು ಮಾಡೋರು ಯಾರೇ ಆಗಲಿ ತುಂಬ ಹಲ್ವ ಥರ ಆಗಿಬಿಡುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ. ಈ ಥರ ಪಾತ್ರೆಯಲ್ಲಿ ಮಾಡೋದು ಚೆನ್ನಾಗಿರುತ್ತೆ. ಈಗ ಟೊಮೆಟೊ ಬೆಂದಿದೆ. ಈಗ ನಾನು ಹುಣಸೆಹಣ್ಣು ಜೊತೆಗೆ ತೊಗೊತಾ ಇದ್ದೀನಿ, ನೆಂದಿರೋ ಹುಣಸೆಹಣ್ಣು ಜೊತೆಗೆ ತೊಗೊತಾ ಇದ್ದೀನಿ. ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಪಾತ್ರೆಯಲ್ಲೇ ಬೇಯಬೇಕು. ಈಗ ಹುರಿದಿರೋದನ್ನ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನಾವು ಸಾಂಬಾರ್ ಪೌಡ್ರನ್ನು ಹಾಕಲ್ಲ, ಕೊಬ್ಬರಿ ಸಾಂಬಾರ್ ಪುಡಿ ಏನು ಹಾಕಲ್ಲ, ಇದೇ ಥರ ಮಾಡ್ತೀವಿ. ಈಗ ಹಸಿ ಬೆಳ್ಳುಳ್ಳಿ ಒಂದು 2 ಗಡ್ಡೆ ಆಗಷ್ಟು ಹಾಕ್ಕೊತಾ ಇದ್ದೀನಿ. ಹಾಕಿದ ನಂತರ ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ, ನುಣ್ಣಗೆ ರುಬ್ಕೊತೀನಿ. ಈಗ ಬೇಳೆ ಬೆಂದಿದೆ, ಸೊಪ್ಪು ಬೇಳೆ ಒಂದೇ ಹದವಾಗಿ ಬೆಂದಿದೆ. ಈಗ ಒಂದು ಬಟ್ಲಲ್ಲಿ ತಗೊಂಡು ಬಗ್ಗಿಸ್ಕೊಳ್ಬೇಕು ಪಲ್ಯ. ಸೊಪ್ಪು ಕಾಳುಗಳು ಹೆಂಗಂದ್ರೂ ಒಂದೇ, ಪಲ್ಯ ಅಂದ್ರೂ ಒಂದೇ, ಸೊಪ್ಪು ಅಂದ್ರೂ ಒಂದೇನೆ. ನಾವೆಲ್ಲ ಮಿಕ್ಸ್ ಮಾತಾಡ್ತೀವಿ. ತೆಲುಗು ಮಾತಾಡೋದ್ರಿಂದ ನನಗೆಲ್ಲ ಈಗ ನಾವು ಕನ್ನಡನೇ ಮಾತಾಡಬೇಕು, ಕನ್ನಡದಲ್ಲೇ ಹೇಳ್ಬೇಕು ಅಂತ ಹೇಳ್ತೀವಿ. ತೆಲುಗಲ್ಲಿ ಹೇಳಿದ್ರೆ ಏನು ನನಗೆ ಸುಮ್ಮನೆ ಬೇಜಾರು.
ನಾವು ಕರ್ನಾಟಕದಲ್ಲಿದ್ದು ಕನ್ನಡನೇ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ವಿ. ಈಗ ಮಿಕ್ಸಿಯಲ್ಲಿ ರುಬ್ಕೊಂಡ ನಂತರ 1 ಸೌಟ್ ಆಗಷ್ಟು ನಾನು ಪಲ್ಯ ಹಾಕ್ಕೊಂತೀನಿ. ಅದಕ್ಕೆ ಈಗ ಟೊಮೊಟೊ ಹುಣಸೆಹಣ್ಣು ಹಾಕ್ಕೊಳ್ಬೇಕು. ಮಿಕ್ಸಿಗೆ ಹಾಕೊಂಡ ನಂತರ ಈಗ ಪಲ್ಯ 1 ಸ್ಪೂನ್ ಸೌಟ್ ಆಗಷ್ಟು ಹಾಕ್ಕೊಬೇಕು. ಹಾಕೊಂಡ ನಂತರ ಕೊತ್ತಂಬರಿ ಸ್ವಲ್ಪ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು 2 ರೌಂಡ್ ರುಬ್ಕೊಬೇಕು. ಇನ್ನೊಂದು ಸ್ವಲ್ಪ ನುಣ್ಣಗೆ. ಈಗ ಸೊಪ್ಪು ಬೇಳೆ ಬೇಯಿಸಿರೋ ಪಾತ್ರೆನೇ, ಅದೇ ಪಾತ್ರೆನೇ ಈಟಾಗಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅದು ಪಾತ್ರೆ, ಅದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾಂಬಾರ್ಗೆ. ಇನ್ನೊಂದು ಸೈಡ್ಗೆ ಚಿಕ್ಕದೊಂದು ಕಡೆ ಇಟ್ಟು ಆ ಕಡೆ ಪಲ್ಯ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈ ಕಡೆ ಈಗ ಎಣ್ಣೆ ಕಾದಿದೆ. ಈಗ ಸಾಸಿವೆ ಹಾಕ್ಕೊಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಬೇಕು. ಈಗ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಸೈಡಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಬೇಕು. ಈಗ ಸ್ವಲ್ಪ ಒಣಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಬೇಕು. ಈಗ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಬೇಕು. ಈಗ ಕರಿಬೇವು ಸ್ವಲ್ಪ, ಇಷ್ಟು ಹಾಕಿದ ನಂತರ ಸ್ವಲ್ಪ ತಿರುಗಿ ಕೊಡ್ಬೇಕು. ಈ ಕಡೆ ಇನ್ನೊಂದು ಸೈಡ್ಗೆ ಈಗ ಅದು ಹೀಟಾಗಿದೆ, ಕಡಾಯಿ ಹೀಟಾಗಿದೆ, ಅದು ಆಯಿಲ್ ಹಾಕ್ಕೊಳ್ಬೇಕು. ಒಂದು 100 ಗ್ರಾಮ್ ಆಗಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗಷ್ಟು ಸಾಂಬಾರಿಗೆ ಅರಿಶಿನ ಹಾಕಿ ತಿರುಗಬೇಕು. ಈಗ ರುಬ್ಬಿರೋ ಮಸಾಲೆನ ಹಾಕೊಂಡು ತಿರುಗಿಕೊಡ್ಬೇಕು. ಸೊಪ್ಪು ಕಾಳುಗಳು ರುಬ್ಬೋದ್ರಿಂದ ಸ್ವಲ್ಪ ಗ್ರೀನ್ ಇರುತ್ತೆ ನಮ್ಮ ಬಸ್ಸಾರು. ಕೆಲವರು ರುಬ್ತಾರೆ, ಕೆಲವ್ರಿಗೆ ಅಭ್ಯಾಸ ಇರುತ್ತೆ ಸೊಪ್ಪು ರುಬ್ಬೋದು, ಕೆಲವ್ರಿಗೆ ಇರಲ್ಲ. ನಾವು ರುಬ್ತೀರಿ. ಈ ಥರ ರುಬ್ಬೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು, ಉಪ್ಸಾರು. 2 ಟೈಮ್ ಇಟ್ಕೊಂಡು ತಿನ್ಬೋದು ಬೇಕಂದ್ರೆ. ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀವಿ ನಾವು ಬಸ್ಸಾರು ಮಾಡಬೇಕಂದ್ರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಸಾಂಬಾರು ಕಾಯಕ್ಕೆ ಇಟ್ಬಿಡ್ಬೇಕು. ಇನ್ನೊಂದು ಸೈಡ್ಗೆ, ಈ ಕಡೆ ಸೈಡ್ಗೆ ಸಾಸಿವೆ ಹಾಕ್ಕೊಂಡು ಪಲ್ಯ ಒಗ್ಗರಣೆ ಹಾಕ್ಕೊಬೇಕು. ಈ ಕಡೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಜಜ್ಜಿರೋದು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಈರುಳ್ಳಿ ಹಾಕ್ಕೊಬೇಕು. 2 ಈರುಳ್ಳಿ ಆಗಷ್ಟು ಹಾಕೊಂಡ ನಂತರ ಸ್ವಲ್ಪ ಕರಿಬೇವು ಇಷ್ಟು ಹಾಕಿ ಈ ಕಡೆ ತಿರುಗಬೇಕು. ಸ್ವಲ್ಪ ಪಲ್ಯ ಹಾಕಿ ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ರೋಸ್ಟ್ ಆಗೋ ತನಕ ತಿರುಕೊಟ್ಟ ನಂತರ ಈಗ ರೋಸ್ಟ್ ಆಗಿದೆ ಸ್ವಲ್ಪ ಈರುಳ್ಳಿ ಎಲ್ಲ. ಈಗ ಪಲ್ಯ ಹಾಕೊಂಡು ತಿರುಗಿ ಈಗ ಉಪ್ಸಾರು, ಹಳ್ಳಿ ಸ್ಟೈಲಲ್ಲಿ ಉಪ್ಸಾರು, ಮುದ್ದೆ, ಪಲ್ಯ ರೆಡಿಯಾಗಿದೆ. ಈ ಥರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಇಷ್ಟ ಆದರೆ ನೀವು ಇದೇ ಥರ ಮಾಡಿ. ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ತುಂಬ ರುಚಿಕರವಾದ ಫುಡ್, ಆರೋಗ್ಯಕ್ಕೆ ಒಳ್ಳೆಯದಂತ